ಹಾಯ್, ಎಲ್ಲರೂ ಹೇಗಿದ್ದೀರಾ? ನೀವು ಯುವಕ ಅಥವಾ ಯುವತಿ ಆಗಿದ್ದೀರಾ? ಹಾಗೆ ನಿಮ್ಮ ಪೇಚೆಕ್ ತಿಂಗಳ ಅಂತ್ಯಕ್ಕೆ ಎಲ್ಲಿಗೆ ಹೋಗ್ತಾ ಇದೆ? ನೀವು ನಿಮ್ಮ ಹಣವನ್ನು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡೋದು ಹೇಗೆ, ಅಥವಾ ಇನ್ವೆಸ್ಟ್ ಮಾಡೋದು, ಫ್ಯೂಚರ್ ಸೆಕ್ಯೂರ್ ಮಾಡೋದು ಹೇಗೆ ಅಂತ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ 10ಕ್ಕೂ ಹೆಚ್ಚು ಫೈನಾನ್ಷಿಯಲ್ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಇದು ಬಹಳ ಸಿಂಪಲ್, ಡೈಲಿ ಲೈಫ್ ಎಕ್ಸಾಂಪಲ್ ಮತ್ತು ಇಮಿಡಿಯೇಟ್ ಆ್ಯಕ್ಷನ್ಗೂ ಕೂಡ ಯೂಸ್ ಆಗ್ಬೋದು. ನಿಮ್ಮ ಫ್ಯೂಚರ್ ಸೇಫ್ ರಿಚ್ ಮಾಡೋಣ. ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ, ಬನ್ನಿ. ಮೊದಲ ಸ್ಟೆಪ್, ನಿಮ್ಮ ಖರ್ಚನ್ನು ಟ್ರ್ಯಾಕ್ ಮಾಡಿಕೊಳ್ಳೋದು. ನೀವು ತಿಂಗಳಿಗೆ ಎಷ್ಟು ಹಣ ಸಂಪಾದನೆ ಮಾಡ್ತೀರಾ, ಹಾಗೆ ಎಲ್ಲಿಗೆ ಹೋಗುತ್ತೆ ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಪ್ಲಾನಿಂಗ್ಗೆ ಬೇಸಿಕ್ ಫೌಂಡೇಶನ್ ಅನ್ನೋದು ಇರಬೇಕು. ಎಕ್ಸಾಂಪಲ್, ಫುಡ್, ಟ್ರಾನ್ಸ್ಪೋರ್ಟ್, ಎಂಟರ್ಟೈನ್ಮೆಂಟ್ ಯಾವುದೇ ಇರಲಿ, ಅದನ್ನು ಕ್ಯಾಟಗರಿ ವೈಸ್ ನೋಟ್ ಮಾಡ್ತಾ ಹೋಗಬೇಕು. ವೀಕೆಂಡ್ನ ರಿವ್ಯೂ ಮಾಡಿ. ವೀಕೆಂಡ್ನಲ್ಲಿ ನೀವೆಷ್ಟು ಹಣ ಕಳಿತೀರಾ, ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಅದನ್ನು ಒಂದು ಬಾರಿ ಯೋಚನೆ ಮಾಡಿ ನೋಡಿ. ಮಂತ್ಲಿ ಒಂದು ಗೋಲನ್ನು ಫಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ತಿಂಗಳ ಖರ್ಚು ಏನಾಗಿದೆ, ಅಥವಾ ಮುಂದಿನ ತಿಂಗಳು ಯಾವ ವೇಸ್ಟನ್ನು ನಾವು ಕಟ್ ಮಾಡಬೇಕು, ಎಲ್ಲಿನ ದುಂದು ವೆಚ್ಚವನ್ನು ಸರಿ ಮಾಡ್ಕೋಬೇಕು ಅನ್ನೋದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೆ ಹಣದ ಮೇಲೆ ಕಂಟ್ರೋಲ್ ಇಲ್ಲದೆ ಫೈನಾನ್ಷಿಯಲ್ ಫ್ರೀಡಮ್ ಸಾಧ್ಯವೇ ಇಲ್ಲ. ಲೈಫ್ ಅನ್ಪ್ರೆಡಿಕ್ಟೇಬಲ್. ಮೆಡಿಕಲ್ ಎಮರ್ಜೆನ್ಸೀಸ್ ಇರುತ್ತೆ, ಸಡನ್ ಟ್ರಾವೆಲ್ಸ್ ಬರ್ಬೋದು, ಅಥವಾ ಯಾವುದೇ ಆಕ್ಸಿಡೆಂಟ್ಸ್. ಎಲ್ಲದಕ್ಕೂ ಪ್ರಿಪೇರ್ಡ್ನೆಸ್ ಇರಲೇಬೇಕು. ಇದು ಕ್ರೂಷಿಯಲ್ ಮತ್ತು ಅತಿ ಮುಖ್ಯವಾದದ್ದು. ನಿಮ್ಮ 3 ಅಥವಾ 6 ತಿಂಗಳ ವರ್ತ್ ಎಕ್ಸ್ಪೆನ್ಸನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ಸೇವಿಂಗ್ಸ್ನಲ್ಲಿ ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೋಬೇಕಾಗುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಫರನ್ನು ಸೆಟ್ ಮಾಡಿ. ಸ್ಯಾಲ್ರಿ ಬಂದಾಗ ಸ್ಮಾಲ್ ಪೋರ್ಷನ್, ಒಂದು ಸಣ್ಣ ಭಾಗವನ್ನು ಆಟೋಮೆಟಿಕಲಿ ಆ್ಯಡ್ ಆಗೋ ಥರ ಇಟ್ಕೊಳ್ಳಿ. ಸ್ಟಾರ್ಟನ್ನು ಸ್ಮಾಲ್ ಆಗಿ ಮಾಡಿ, ಗ್ರ್ಯಾಜುಯಲಿ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ನೋಟ್, ಎಮರ್ಜೆನ್ಸಿ ಫಂಡ್ ಇಲ್ಲದೆ ಫೈನಾನ್ಷಿಯಲ್ ಡಿಸಾಸ್ಟರ್ ಆಗುವ ಸಾಧ್ಯತೆ ಹೆಚ್ಚು. ಕ್ರೆಡಿಟ್ ಕಾರ್ಡ್ಸ್, ಪರ್ಸನಲ್ ಲೋನ್ಸ್, ಹೈ ಇಂಟ್ರೆಸ್ಟ್ ಲೋನ್ಸ್ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು. ಡೆಬ್ಟ್ ಅನ್ಮ್ಯಾನೇಜ್ಡ್ ಇದ್ದರೆ ಸ್ಟ್ರೆಸ್, ಫೈನಾನ್ಷಿಯಲ್ ಇನ್ಸ್ಟಾಬಿಲಿಟಿ ಉಂಟಾಗುತ್ತೆ. ಮಿನಿಮಮ್ ಪೇಮೆಂಟ್ಸ್ನ, ಅಂದರೆ ಸಣ್ಣ ಪುಟ್ಟ ಅಮೌಂಟ್ಸ್ನ ರೆಗ್ಯುಲರ್ ಆಗಿ ಪೇ ಮಾಡ್ತಾ ಇರಬೇಕು. ಇಂಪಲ್ಸಿವ್ ಲೋನ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಹೈ ಇಂಟ್ರೆಸ್ಟ್ ಲೋನ್ಸ್ನ ದಯವಿಟ್ಟು ತಗೊಳ್ಳೋದಕ್ಕೆ ಹೋಗಬೇಡಿ. ಇದರಿಂದ ಫ್ಯೂಚರಲ್ಲಿ ತುಂಬ ಬರ್ಡನ್ ಆಗುತ್ತೆ. ಹಾಗೆ ಸಾಲ ಮರುಪಾವತಿನ ಒಂದು ಪ್ಲ್ಯಾನ್ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ. ಪ್ರಿಯಾರಿಟಿ ವೈಸ್ ಹೈ ಇಂಟ್ರೆಸ್ಟ್ ಯಾವುದಿರುತ್ತೋ ಆ ಸಾಲನ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅರ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. 20ರಿಂದ 25ನೇ ವಯಸ್ಸಿನ ಒಳಗಡೆ ಸ್ಟಾರ್ಟ್ ಮಾಡಿದರೆ ಮುಂದಿನ 5ರಿಂದ 10 ವರ್ಷಗಳಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ನಿಮ್ಮ ಅಲೆ ಆಗುತ್ತದೆ. ಎಕ್ಸಾಂಪಲ್, ಮ್ಯೂಚುವಲ್ ಫಂಡ್ಸ್, ಇವೆಲ್ಲ ಸ್ಮಾಲ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಹಾಗೆ ಲಾಂಗ್ ಟೈಮ್ ಗ್ರೋತನ್ನು ನಿಮಗೆ ತಂದು ಕೊಡುತ್ತೆ. ಹಾಗೆ PPFಗಳು, ಸೇಫ್ ಗೌರ್ಮೆಂಟ್ ಬ್ಯಾಕ್ಡ್ ಟ್ಯಾಕ್ಸ್ ಬೆನಿಫಿಟನ್ನು ನೀವು ಮುಂದೆ ಪಡೆಯಬಹುದು. ಹಾಗೆ ಇನ್ನೊಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ಸ್. ರಿಸರ್ಚ್ ಮಾಡಿ ಇನ್ವೆಸ್ಟನ್ನು ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಹೈ ರಿಟರ್ನ್ಸ್ ಇದ್ದರೂ ಕೂಡ ಇದರಲ್ಲಿ ರಿಸ್ಕನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಈ ರೀತಿಯ ಜಗತ್ತೆಲ್ಲ ಅಶಾಂತಿಯಿಂದ ತುಂಬಿದಿರೋ ಟೈಮಲ್ಲಿ ಸ್ಟಾಕ್ಸ್ ವೇರಿಯೇಷನ್ ತುಂಬ ಆಗ್ತಾ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಟಿಪ್ ಏನಂದರೆ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಹಾಗೆ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರಬೇಕು. ಅರ್ಲಿ ಸ್ಟಾರ್ಟ್ ಮಾಡೋದು ಮುಂದಿನ ಹ್ಯೂಜ್ ವೆಲ್ತ್ಗೆ ಸಹಾಯಕ ಆಗಿರುತ್ತೆ. ಬಜೆಟ್ ಮೇಂಟೈನ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್. ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡೋದು ಅತಿ ಮುಖ್ಯ. ಒಂದು ಲೈನ್ ನೆನಪಾಗುತ್ತೆ, ನೀಡ್ಸ್ ಫಸ್ಟ್, ಲಕ್ಸುರಿಯಸ್ ಲೇಟರ್ ಅಂತ. ಅಂದರೆ ಅವಶ್ಯಕತೆ ಇರೋದನ್ನ ಮೊದಲು ಪರ್ಚೇಸ್ ಮಾಡಿ, ಯಾವುದೇ ಐಷಾರಾಮವನ್ನು ಮುಂದೆ ನೋಡೋಣ ಅಂತ ಮುಂದಕ್ಕೆ ಹಾಕೋದು ತುಂಬ ಒಳ್ಳೆಯದು. ಮಂತ್ಲಿ ಎಲ್ಲ ಖರ್ಚನ್ನು ರಿವ್ಯೂ ಮಾಡಿ. ವೇಸ್ಟ್ಫುಲ್ ಸ್ಪೆಂಡಿಂಗನ್ನು ಬಹುತೇಕ ಕಟ್ ಮಾಡೋದು ತುಂಬ ಒಳ್ಳೆಯದು. ಇದೇ ದುಡ್ಡನ್ನು ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ ಕೂಡ ಮಾಡಬಹುದು. ಹಾಗೆ ಲಕ್ಸುರಿಯಸ್ ಗ್ರ್ಯಾಜುಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆದರೆ ನಿಮ್ಮ ನೀಡ್ಸನ್ನು ಮೊದಲು ಸೆಕ್ಯೂರ್ ಮಾಡ್ಕೊಳ್ಳಬೇಕು. ಸ್ಮಾರ್ಟ್ ಲೈಫ್ ಸ್ಟೈಲ್ ಟುಡೇ, ಕಂಫರ್ಟೇಬಲ್ ಲೈಫ್ ಟುಮಾರೋ.
ನಾಲೆಡ್ಜ್ ಈಸ್ ಪವರ್. ಫೈನಾನ್ಷಿಯಲ್ ಲಿಟ್ರಸಿ ಇನ್ಕ್ರೀಸ್ ಮಾಡ್ಕೋಬೇಕು. ಬುಕ್ಸ್ ಮತ್ತು ಇತರೆ ಪ್ರಾಡ್ಕಾಸ್ಟಿಂದ ನೀವು ಇದರ ಸಹಾಯವನ್ನು ಪಡೆಯಬಹುದಾಗಿದೆ. ಎಕ್ಸಾಂಪಲ್, ಬುಕ್ಸನ್ನು ಓದೋದು, ಐ ಮೀನ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಮತ್ತು ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್. ಈ ಪುಸ್ತಕಗಳು ನಿಮಗೆ ಆರ್ಥಿಕ ವಿಚಾರದಲ್ಲಿ ಜ್ಞಾನವನ್ನು ತುಂಬುತ್ತೆ. ಹಾಗೆ ಪಾಡ್ಕಾಸ್ಟ್ಗಳಲ್ಲಿ ಮನಿ ಕಂಟ್ರೋಲ್, ಇನ್ವೆಸ್ಟಿಂಗ್ ಟಿಪ್ಸನ್ನು ಫಾಲೋ ಮಾಡಿ. ಹಾಗೆ ವೀಕ್ಲಿ ಕನಿಷ್ಠ 30 ನಿಮಿಷ ಫೈನಾನ್ಷಿಯಲ್ ಲರ್ನಿಂಗ್ ಹ್ಯಾಬಿಟ್ ಮೇಂಟೈನ್ ಮಾಡೋದನ್ನು ಕಲಿಯಬೇಕು. ಹಾಗೆ ಲೇಟೆಸ್ಟ್ ಫೈನಾನ್ಸ್ ನ್ಯೂಸ್ ಮತ್ತು ಅಪ್ಡೇಟನ್ನು ಫಾಲೋ ಮಾಡ್ತಾ ಇರಬೇಕು. ಮೊದಲು ಗೋಲ್ಸನ್ನು ಸೆಟ್ ಮಾಡ್ಕೊಳ್ಳಿ ವಿತ್ ಡಿಸಿಪ್ಲಿನ್. ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ ಗೋಲ್ಸ್ನ ಸೆಟ್ ಮಾಡ್ಕೋಬೇಕು. ಡಿಸಿಪ್ಲಿನ್ ಆಗಿ ವರ್ಕ್ ಮಾಡೋದು ತುಂಬ ಮುಖ್ಯ. ಇನ್ನು ಶಾರ್ಟ್ ಟರ್ಮಲ್ಲಿ ಬೇಸಿಕ್ ನೀಡ್ಸ್, ಯಾವುದೇ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಫರ್ನಿಚರ್, ಫಿಡ್ಸ್, ಈ ಥರ ಸುಮಾರು ವಸ್ತುಗಳು ಶಾರ್ಟ್ ಟರ್ಮ್. ಹಾಗೆ ಮೀಡಿಯಂ ಟರ್ಮಲ್ಲಿ ಕಾರ್, ಇತರೆ ದ್ವಿಚಕ್ರ ವಾಹನ ಆಗಿರ್ಬೋದು. ಇನ್ನು ಲಾಂಗ್ ಟರ್ಮಲ್ಲಿ ಹೌಸ್ ಅಥವಾ ರಿಟೈರ್ಮೆಂಟ್ ಫಂಡ್ಗಳನ್ನು ಸ್ಮಾರ್ಟಾಗಿ ಎಸ್ಟಿಮೇಷನ್ ಇಟ್ಕೋಬೇಕು. ಸ್ಮಾರ್ಟ್ ಗೋಲ್ಸ್ನ ಸೆಟ್ ಮಾಡ್ಕೋಬೇಕು. ಮೊದಲು ಸ್ಪೆಸಿಫಿಕ್ ಮತ್ತು ಮೆಸರೇಬಲ್, ಅಚೀವೇಬಲ್, ರಿಲೆವೆಂಟ್, ಟೈಮ್ ಬಾಂಡ್ ಇರಲೇಬೇಕಾಗುತ್ತೆ. ಹಾಗೆ ಗೋಲ್ ಬೋರ್ಡ್ನ ಮೇಂಟೈನ್ ಮಾಡಲೇಬೇಕು. ಡೈಲಿ ಇದನ್ನು ಚೆಕ್ ಮಾಡೋದ್ರಿಂದ ನಿಮಗೆ ಮೋಟಿವೇಶನ್ ಕೊಡುತ್ತೆ. ವಿತೌಟ್ ಗೋಲ್ಸ್ ಸೇವಿಂಗ್ಸ್ ಎಲ್ಲ ಡೈರೆಕ್ಷನ್ಲೆಸ್ ಆಗುತ್ತೆ. ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ನ ಎಕ್ಸ್ಪ್ಲೋರ್ ಮಾಡೋದು ತುಂಬ ಮುಖ್ಯ. ಉದಾಹರಣೆಗೆ ಫ್ರೀಲ್ಯಾನ್ಸಿಂಗ್, ಆನ್ಲೈನ್ ಕೋರ್ಸಸ್ ಅಥವಾ ಯಾವುದೇ ಸಣ್ಣ ಬಿಸ್ನೆಸ್ಗಳು. ಇದನ್ನು ನೀವು ಪಾರ್ಟ್ ಟೈಮ್ ಆಗಿ ಸ್ಕಿಲ್ನ ಇನ್ವೆಸ್ಟ್ ಮಾಡಿ. ಇದರಿಂದ ಲಾಂಗ್ ಟರ್ಮ್ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗುತ್ತೆ. ಸ್ಮಾರ್ಟ್ ಸ್ಪೆಂಡಿಂಗ್ ತುಂಬ ಇಂಪಾರ್ಟೆಂಟ್. ಇಂಪಲ್ಸ್ ಬೈಯಿಂಗ್ನ ಅವಾಯ್ಡ್ ಮಾಡಬೇಕು. ಹಾಗೆ ಡೀಲ್ಸ್, ಡಿಸ್ಕೌಂಟ್ಸ್ನ ವೈಸ್ಲಿ ಯೂಸ್ ಮಾಡೋದು ಇಂಪಾರ್ಟೆಂಟ್. ಅಥವಾ ಎಲ್ಲಾದರೂ ಆಫರ್ಸಲ್ಲಿ ನಡೀತಾ ಇದ್ದರೆ ಅಲ್ಲಿ ನೀವು ಬೈ ಮಾಡೋದು ಉತ್ತಮ. ಹಾಗೆ ನೀಡ್ಸ್ ಮತ್ತು ವಾಂಟ್ಸ್ನ ಕ್ಲಿಯರ್ ಡೆಸ್ಟಿನೇಷನ್ ಮೇಂಟೈನ್ ಮಾಡಬೇಕು. ಅವಶ್ಯಕತೆ ಮತ್ತು ಅನಿವಾರ್ಯಗಳನ್ನು ಒಮ್ಮೆ ಯೋಚನೆ ಮಾಡಬೇಕು. ಇದನ್ನು ಮಂತ್ಲಿ ರಿವ್ಯೂ ಮಾಡಿ. ಅನ್ನೆಸೆಸರಿ ಸ್ಪೆಂಡ್ನ ಕಟ್ ಮಾಡಿ. ಇನ್ವೆಸ್ಟನ್ನು ಬೇರೆ ಕಡೆ ವರ್ಗಾಯಿಸಿ. ಸ್ಮಾರ್ಟ್ ಸ್ಪೆಂಡಿಂಗಿಂದ ಮೋರ್ ಸೇವಿಂಗ್ ಆಗುತ್ತೆ. ಹಾಗೆ ಮೋರ್ ಇನ್ವೆಸ್ಟ್ ನಿಮಗೆ ತಂದು ಕೊಡುತ್ತೆ. ಈ ಟಿಪ್ಸ್ ನಿಮಗೆ ಹೆಲ್ಪ್ ಆಗಿರುತ್ತೆ. ನಿಮ್ಮ ಫ್ಯೂಚರ್ ಸೇಫ್, ಸ್ಮಾರ್ಟ್ ಮತ್ತು ವೆಲ್ದಿಯಾಗಿ ಇಟ್ಟೇ ಇರುತ್ತೆ. ಸೊ ಇದು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.